दीवारों के रूप में वे हमारी सीमाओं की रक्षा करने का काम करते हैं। वे विपरीत परिस्थितियों के बीच अपने मताधिकार का प्रयोग करने से पीछे नहीं हटते। ಅವು ಯಾವುದೇ ಪಂಕ್ತಿಯ ಪರವಲ್ಲ. UK9 ನ್ಯೂಸ್ ಕನ್ನಡ ಸುದ್ದಿವಾಹಿನಿ ಯಾವುದೇ ಪಕ್ಷದ ಕೈಗೊಂಬೆಯಲ್ಲ. चुनावी सुरक्षा हो या देश की सुरक्षा में नियोजित वीर योद्धाओं को शत शत नमन. ಕಾನೂನಿನ ಚೌಕಟ್ಟನ್ನು ಮರೆಯೋದಿಲ್ಲ. ಅನ್ಯಾಯ ಸದೆಬಡಿಯದೆ ಬಿಡೋದೇ ಇಲ್ಲ. से जीतने वाले औसत 20 से 25 साल की उम्र के वो नौजवान सैनिक ही थे जो शेरों की तरह दुश्मन पे टूट पड़े। ये वो बेटे थे जिन्हें अपनी मां के आत्मसम्मान की चिंता अपनी जान से कहीं ज्यादा थी। ನೊಂದವರ ಧ್ವನಿಯಾಗಿ ರಾಜಿಯಾಗದ ಗುರಿಯೊಂದಿಗೆ ಭ್ರಷ್ಟರ ವಿರುದ್ಧ ಸಮರದ ಗಟ್ಟಿತನದೊಂದಿಗೆ ಸುದೀರ್ಘ 31 ವರ್ಷಗಳ ಕಾಲ ಪ್ರಾಣ ಪಣಕ್ಕಿಟ್ಟು ಗಡಿಯಲ್ಲಿ ತಾಯಿ ಭಾರತಾಂಬೆಯ ಸೇವೆ ಸಲ್ಲಿಸಿ ನಿವೃತ್ತಿ ನಂತರ ತಾಯ್ನಾಡಿಗೆ ವಾಪಸ್ಸಾದ ಧೀರ ವೀರನಿಗೆ ಅದ್ದೂರಿಯ ಸ್ವಾಗತ. ನಿವೃತ್ತಿ ಹೊಂದಿ ತಾಯ್ನಾಡಿಗೆ ವಾಪಸ್ಸಾದ ಧೀರ ತಾವಂಶಿ ಗ್ರಾಮದ ಪ್ರಕಾಶ್ ಮಿರ್ಜಿ ಯೋಧನಿಗೆ ಗ್ರಾಮದಲ್ಲಿ ಅದ್ದೂರಿ ಸ್ವಾಗತ. ದೇಶವೆಂಬ ಅರಗಿನ ಮನೆಯನ್ನ ಕಾಯುವ ಶಕ್ತಿ ಮತ್ತು ಯುಕ್ತಿ ತುಂಬಿರುವ ಅಪ್ರತಿಮ ಅರಸರೇ ನಮ್ಮ ಭಾರತೀಯ ಯೋಧರು. ಹೇ ನನ್ನ ನೆಲ, ಹೇ ನನ್ನ ಜಲ. ನಾವು ಎಷ್ಟೇ ದುಬಾರಿ ಶೂ ಬಟ್ಟೆಗಳನ್ನು ಧರಿಸಿದ್ರೂ ನಮ್ಮ ಸೈನಿಕರು ಧರಿಸುವ ಸಮವಸ್ತ್ರಕ್ಕೆ ಸಿಗುವ ಗೌರವ ಯಾವ ಬ್ರಾಂಡ್ಗಳಿಗೂ ಸಿಗುವುದಿಲ್ಲ. ಈ ದೇಶಕ್ಕಾಗಿ ಜೀವಾನೆ ನೀಡಿದ ಯೋಧರಿಗೆ ನಾನು ತಲೆಬಾಗುವೆ. ಈ ದೇಶಕ ಹೌದು, ಬೆಳಗಾವಿ ಜಿಲ್ಲೆಯ ಅಥಣಿ ತಾಲೂಕಿನ ತಾವಾಂಶಿ ಗ್ರಾಮದ ವೀರ ಯೋಧ ಪ್ರಕಾಶ ರುದ್ರಪ್ಪ ಮಿರ್ಜಿ ಇಂದು ಭಾರತೀಯ ಸೇನೆಯ ಆರ್ಮಿ ಮೆಡಿಕಲ್ ಕೋರ್ನಲ್ಲಿ ಭಾರತದ ವಿವಿಧ ರಾಜ್ಯದ ಮಿಲಿಟರಿ ಬಟಾಲಿಯನ್ಗಳಲ್ಲಿ ಸೇವೆ ಸಲ್ಲಿಸಿ ನಿವೃತ್ತಿ ನಂತರ ಇಂದು ಸ್ವಗ್ರಾಮಕ್ಕೆ ವಾಪಸ್ಸಾಗಿದ್ದು ಬೀದಿ ಬೀದಿಗಳಲ್ಲಿ ಮೆರವಣಿಗೆ ಮೂಲಕ ತಾಯಂದಿರು ಆರತಿ ಎತ್ತುವ ಮೂಲಕ ಸೈನಿಕನನ್ನ ಬರಮಾಡಿಕೊಂಡಿದ್ದು, ಇತ್ತ ಅಥಣಿ ಹಾಗೂ ಕಾಗವಾಡ ತಾಲೂಕಿನ ಮಾಜಿ ಹಾಗೂ ಹಾಲಿ ಸೈನಿಕರು ಸ್ವಾಗತಿಸಿದ್ದು, ಗ್ರಾಮದಲ್ಲಿ ಯೋಧನನ್ನ ಮೆರವಣಿಗೆಯ ಮೂಲಕ ಗ್ರಾಮಸ್ಥರು, ಗುರು ಹಿರಿಯರು, ಗ್ರಾಮ ಪಂಚಾಯಿತಿ ಅಧ್ಯಕ್ಷರು, ಸದಸ್ಯರು ಸೇರಿ ಅದ್ದೂರಿಯಾಗಿ ಸ್ವಗ್ರಾಮಕ್ಕೆ ಬರಮಾಡಿಕೊಂಡಿದ್ದಾರೆ.
ಇರಲಿ, ಎದುರಾಳಿ ನುಸುಳಿ ಬರಲಿ, ಎದೆಗೊಟ್ಟು ನಿಲ್ಲುವೆ. ದರಗುಟ್ಟೋ ಚಳಿಯೇ ಇರಲಿ, ಮೈ ಸುಡುವ ಬಿಸಿಲೇ ಬರಲಿ, ಎದೆ ಬಡಿತ ನಿಂತು ಹೋಗಲಿ, ನೀ ದೇಶ ಕಾಯುವೆ. ಹೆತ್ತವರ ಅಲ್ಲೇ ಬಿಟ್ಟು, ಸಂಗಾತಿಯ ದೂರ ಬಿಟ್ಟು, ಮಕ್ಕಳನ್ನು ಮರೆತು ಬಿಟ್ಟು ಆದ ಸೈನಿಕ. ಕನಸುಗಳ ಮೂಟೆ ಕಟ್ಟಿ ದೇಶ ಕಾಯೋ ಆಸೆ ಪಟ್ಟೆ, ಎಂಟೆ ದಯ ಬಂಟ ನೀನು ದೇಶ ರಕ್ಷಕ. ಇನ್ನು ಈ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯ ಶ್ರೀ ಸಿದ್ಧಲಿಂಗ ಮಹಾಸ್ವಾಮಿಗಳು, ಶ್ರೀ ಶಿವಯೋಗೇಶ್ವರ ಮಠ, ನದಿ ಇಂಗಾಳಂಗಾವ ವಹಿಸಲಾಗಿ ಶ್ರೀ ದಯಾನಂದ ಸ್ವಾಮಿಗಳ ಸಮ್ಮುಖದಲ್ಲಿ ಕಾರ್ಯಕ್ರಮ ಅತ್ಯಂತ ಶಾಂತ ರೀತಿಯಿಂದ ಅಚ್ಚುಕಟ್ಟಾಗಿ ಸಂಪನ್ನಗೊಂಡಿತು. गुरु बसवलिंगाय नमः। ಭಕ್ತಿ ಸಮರ್ಪಣೆ ಮಾಡಿದಂತಹ ನಮ್ಮ
ಶ್ರೀ ಗುರು ಬಸವಲಿಂಗಾಯ ನಮಃ. ಓಂ ಶ್ರೀ ಗುರು ಬಸವೇಶ್ವರ ಮಹಾದೇವ. ಅವರಿಗೆ ದೇವರು ಸಕಲ ಸಂಪತ್ತು, ಆಯುಷ್ಯ, ಆರೋಗ್ಯ ಸ್ವಸ್ಥ ಪ್ರಜಾಪ್ರಭುತ್ವಕ್ಕಾಗಿ ನಮ್ಮ ಧ್ವನಿ.